ಒಳ್ಳೇದು ಸರ್. ಒಂದು ಸ್ವಲ್ಪ ಮಣ್ಣು ಇದೆ ನಾನು ತಗೊಂಡು ಹಾಂ ಓಕೆ ಸಾಕು ಸರ್. ಕಾಡು ಬೆಳೆಸಿ ಕಾಡು ಬೆಳೆಸಿ ಹಸಿರೇ ಉಸಿರು ಹಸಿರೇ ಉಸಿರು. ಸರ್ ಇನ್ನೊಬ್ರು ಇದು ಮಾಡಿ ಅದೇ ಮಾಡಿ ಇದು ಅದು ತೊಗೊಂಡ್ಬಿಡ್ತಾರೆ ಹೇಳಿ ಸರ್. ಅದು ರೋಜ್ ಮಾಡಿ ಹೇಳಿ ಸರ್. झाड़ लगाओ देश बचाओ, झाड़ लगाओ देश बचाओ, झाड़ लगाओ देश बचाओ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವು ಬೀದರ್ ಅರಣ್ಯ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ವತಿಯಿಂದ ನ್ಯಾಯಾಧೀಶರು ಸಾಹೇಬರೆಲ್ಲರೂ ಬಂದಿದ್ದಾರೆ. ಅವರಿಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಸ್ವಾಗತವನ್ನು ಕೋರುತ್ತಾ, ಹಾಗೂ ಎಲ್ಲ ನಮ್ಮದು ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ನಮ್ಮದು ಪೊಲೀಸ್ ಇಲಾಖೆನವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಎಲ್ಲರಿಗೆ ಈ ಒಂದು ಅರಣ್ಯೀಕರಣ ಕಾಮಗಾರಿ ಹಾಗೂ ಸರೋವರ ಪುನರುಜ್ಜೀವನ ಕಾರ್ಯಕ್ರಮದಲ್ಲಿ ಈ ದಿವಸ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಎಲ್ಲ ಸಾಹೇಬರು ಬಂದ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮ್ಮ ಕೈಯಿಂದ ಗಿಡಕ್ಕೆ ನೀರು ಹಾಗೂ ಗೊಬ್ಬರವನ್ನು ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೀನಿ. ಇದು ಸರ್ವೆ ನಂಬರ್ 49 ಬಾವ್ಗಿಯಲ್ಲಿ ಬರುತ್ತೆ. ಇದು 62 ಬಾವ್ಗಿ ಸರ್ವೆ ನಂಬರ್. ಇಲ್ಲಿ ಸುಮಾರು 12 ಹೆಕ್ಟೇರ್ ಅಂತಂದರೆ ಸುಮಾರು 36 ಎಕರೆ ಅಷ್ಟು ಲ್ಯಾಂಡ್ ಇಲ್ಲಿದೆ. ಸೊ ಈ ಥರದ್ದು ಟೋಟಲ್ 3 ಬ್ಲಾಕ್ಸ್ಗಳಿದ್ದಾವೆ. ಇಲ್ಲೊಂದು ಬ್ಲಾಕು, ಆ ಕಡೆ ಒಂದು ಬ್ಲಾಕು ಮತ್ತು ಅಲ್ಲಿ ಮೇಲೆ ಒಂದು ಬ್ಲಾಕ್ ಇದೆ ಸರ್. ಇದು ಟೋಟಲಿ 3600 ಗಿಡ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಪ್ರಮುಖವಾಗಿ ಬಸವನಪಾದ ಗಿಡ, ಆನಂತರ ಮಹಾಗನಿ ಗಿಡ, ಆನಂತರ ಕದಂಬ ಗಿಡ ಮತ್ತು ಹೊಂಗೆ ಗಿಡ ಮತ್ತು ಸ್ಪೈಕಸ್ ಸ್ಪೀಸೀಸ್, ಈ ಥರ ಎಲ್ಲ ಗಿಡಗಳನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಉತ್ತಮವಾದಂಥ ಮಳೆ ನಮಗೆ ಸಿಗಬೇಕು, ಮಳೆ ಕೊರತೆ ಇದೆ. ಆದರೂ ಕೂಡ ನಾವು ಟ್ಯಾಂಕರ್ಲಿಂದ ನೀರು ಉಣಿಸುವ ಮುಖಾಂತರ ಈ ಗಿಡಗಳನ್ನು ರಕ್ಷಿಸ್ಕೊಳ್ತಾ ಇದ್ದೀವಿ. ಹಾಗೋಸ್ಕರ ಈ ಒಂದು ಅರಣ್ಯವನ್ನು ನಾವು ಪರಿಸರವನ್ನು ಕಾಪಾಡೋದು ಒಂದೇ ಅರಣ್ಯ ಇಲಾಖೆ ಮಾತ್ರ ಸಾಧ್ಯವಾಗೋದಿಲ್ಲ. ಎಲ್ಲರೂ ಸಾರ್ವಜನಿಕರು ಕೂಡ ಇದರಲ್ಲಿ ತಮ್ಮ ಹಸ್ತವನ್ನು ಇದು ಮಾಡಬೇಕು. ಜೊತೆಗೆ ಈಗ ಸಾಹೇಬರನ್ನು ಎಲ್ಲ ಬಂದಿದ್ದಾರೆ, ನ್ಯಾಯಾಧೀಶರು, ಅವರು ಕೂಡ ಅವರಿಗೂ ನೋಡಿ ಎಲ್ಲ ನಾವು ಕಲಿಬೇಕು. ಈ ಒಂದು ಸಸ್ಯಗಳನ್ನು ಬೆಳೆಸಿ ಉಳಿಸಿ ನಮ್ಮದು ಭೂಮಿಯನ್ನು ನಾವು ಕಾಪಾಡುವಲ್ಲಿ ಯಶಸ್ವಿಯಾಗ್ತೀವಿ ಅಂತ ಹೇಳ್ಕೊತ ಈ ಒಂದು ಕಾರ್ಯಕ್ರಮ ಸದಾ ಕಂಟಿನ್ಯೂಸ್ಲಿ ಮುಂದೆ ವರಿಸ್ತೇವೆ ಅಂತೇಳಿ ಸಾಹೇಬ್ರು ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜಯಂತ ಸರ್, ತಾವು ಗಿಡಗಳು ನೆಟ್ಟದು ಏನಿದ್ದು ಉದ್ದೇಶ? ಎಲ್ಲ ನಮ್ಮ ಅಧಿಕಾರಿ ಹೇಳ್ದಂಗೆ ಪರಿಸರ ಉಳಿಸೋದು ಬರೀ
ಸಾರ್ವಜನಿಕ ಬರೀ ನಮ್ಮ ಸರ್ಕಾರದ ಮಾತ್ರ ಕರ್ತವ್ಯ ಅಲ್ಲ, ನಮ್ಮ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದು. ಯಾಕಂತಂದರೆ ಪರಿಸರ ಇಲ್ಲ ಅಂತಂದರೆ ನಾವಿಲ್ಲ. ನಾವಾಗೆಲ್ಲ ನೋಡ್ತಾ ಇದ್ವಿ. ಸ್ವಲ್ಪ ಒಂದು 15 ದಿವಸ 1 ತಿಂಗಳ ಕಾಲ ಬರೀ ಮಳೆ ಬರದೇ ಇದ್ದರೆ ನಾವು ಎಷ್ಟು ತತ್ತರಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಪರಿಸರ ಇಲ್ಲ, ಗ್ರೀನ್ರಿ ಇಲ್ಲ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು. ನಾವೆಲ್ಲ ಇಲ್ಲ. ನೀವೆಲ್ಲ ಜಸ್ಟ್ ಒಂದು 3-4 ವರ್ಷದ ಹಿಂದೆ ಹೋಗಿ ನೋಡಿದಾಗ ಕೋವಿಡ್-19 ಅನ್ನೋ ಕಾಯಿಲೆ ಬಂದಿತ್ತು. ಆವಾಗ ಜಸ್ಟು ಜನರೆಲ್ಲ ಒಂದು ಆಕ್ಸಿಜನ್ ತಗೊಳ್ಳೋದಕ್ಕೆ ಎಷ್ಟೊಂದು ಪರದಾಡಿದ್ರು, ಎಷ್ಟು ಜನ ಸತ್ತೋದ್ರು ಅನ್ನೋದು ಗೊತ್ತಿದೆ. ಆದ್ದರಿಂದ ಈ ಗಿಡ ಇಲ್ಲ ಅಂತಂದರೆ ಬೇಸಿಕ್ಕಾಗಿ ನಿಮಗೆಲ್ಲರೂ ತಿಳಿದಿರೋದು ಆಕ್ಸಿಜನ್ ಸಿಗೋದು ಗಿಡಗಳಿಂದ. ಒಳ್ಳೆಯ ಪರಿಸರ, ವಾತಾವರಣ, ಮಳೆ ಎಲ್ಲ ಬರಬೇಕಂತಂದರೆ ಪರಿಸರ, ಈ ಅರಣ್ಯೀಕರಣನೇ ಕಾರಣ. ಆ ಕಾರಣದಿಂದ ನಾವು ನೋಡಿ, ನಮ್ಮ ನ್ಯಾಯಾಂಗ ಇಲಾಖೆ ಎಲ್ಲರೂ ಸೇರಿ ಈ ದಿನ ನಾವೆಲ್ಲ ಕೈ ಜೋಡಿಸಿ ನಮ್ಮ ಪರಿಸರವನ್ನು ಗ್ರೀನಾಗಿ ಮಾರ್ಪಡಿಸೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಎಲ್ಲರೂ ಈ ಕಾರ್ಯಕ್ರಮ, ಇಂಥ ಗಿಡ ನೆಡುವ ಕಾರ್ಯಕ್ರಮ ಪ್ರತಿಯೊಬ್ಬರ ಮನೆಯಿಂದನೂ ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಆಗಬೇಕು ಅಂತ ಕೇಳ್ಕೊಳ್ತಾ, ನಿಜವಾಗ್ಲೂ ಈ ದಿನ ಅರಣ್ಯ ಇಲಾಖೆಯವರು ಇಂಥ ಒಳ್ಳೆ ಕಾರ್ಯ ಮಾಡ್ತಾ ಇರೋದಕ್ಕೆ ಅವರಿಗೆಲ್ಲ ಶ್ಲಾಘಿಸ್ತಾ, ಈ ದಿನ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗಿಡ ನೆಡೋದಕ್ಕೆ ನಮಗೆ ಅವಕಾಶ ಕೊಟ್ಟಂಥ ಅರಣ್ಯ ಇಲಾಖೆಯವರಿಗೆ, ನಮ್ಮ DLSA ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನನ್ನ ಸರ್. ಇಲ್ಲಿ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಹೋಗಿದಲ್ಲಿ ಈಗ ಅರಣ್ಯ ಇಲಾಖೆ ಮಾಡೋಕೆ? ಅರಣ್ಯ ಅದ್ರ ಬಗ್ಗೆ ವಿವರ ನಮ್ಮ ಅರಣ್ಯ ಇಲಾಖೆಯವರು ಹೇಳ್ತಾರೆ. ನಮ್ಮದು ತದನಂತರ ರವಿ ಅವರು ಇಲ್ಲ, ಯಾಕಂದರೆ ಸರ್ ಈಗ ಟೋಟಲ್ ಏನದ ಇಲ್ಲಿ ಬೋಗಿ ಊರಿಗೆ ಇರ್ಲಿಕ್ಕೆ ಜಮೀನು ಸ್ವಲ್ಪ ಇರೋದು. ಆದ್ರೆ ಏನದ ದನ ಕುರಿ ಮೈಲಾಕ್ ಇಲ್ಲಿ ಏನು ಪ್ರಸಿದ್ಧಿ ಇಲ್ಲ. ಪ್ರಸ್ತುತ 12 ಹೆಕ್ಟೇರ್ ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲಿ ಮಾಡಿರಿ ಸರ್? ಯಾವ್ದು ಸರ್ವೆ ನಂಬರ್? 62 ಸರ್ವೆ ನಂಬರ್ದಾಗ 12 ಎಕರೆ ದನ ಕುರಿ ಹೆಕ್ಟೇರ್ ದನಗಳು ಕಾಯ್ಲಾಕ ಇದು ಮೈಲಾಕ್ ಅದನ್ನ ದನಗಳ ಮೈಲಾಕಲ್ಲ. ಹಾಂ ಸರ್, ಫಾರೆಸ್ಟ್ ಗಿಡ ಹಚ್ಚಲಿಕ್ಕೆ. ಫಾರೆಸ್ಟ್ ಗಿಡ ಹಚ್ಲಕ್ ಮಾಡಿರಿ ಕರೆಕ್ಟ್ ಐತೆ ಸರ್. ಈಗ ಊರಲ್ಲಿ ಕುರಿ ದನಗಳೆಲ್ಲ ಇದೆ, ಅವ್ರಿಗೆ ಜಮೀನೇ ಇಲ್ಲ. ಆಲ್ರೆಡಿ ಕೆರೆಗೆಲ್ಲ ಹೊಂಟೋಗಿದೆ, ಇದರಲ್ಲಿ ಹೋಗ್ಬೋದು. ಡ್ಯಾಮೇಜ್ ಮಾಡಲಾರ್ದಂಗೆ ಮೈಸ್ಕೋರಿ. ನಾವು ಎತ್ತರದ ಸಸಿ ಬೆಳೆಸಿದೀವಿ. ಈಗ ಅದಕ್ಕೆ ಹಾಳಾಗ್ಲಾರ್ದ ಅದು ಮುಳ್ಳೆಲ್ಲ ಕಟ್ಟಿರ್ತೀವಿ. ತಾವು ಈ ಮಧ್ಯ ಭಾಗದಲ್ಲಿ ತಾವು ಮೈಸ್ಕೋರಿ ನಮಗೇನ್ ನೀವು ಆಲ್ರೆಡಿ ಇದಕ್ಕೆ ಏನಾದ ತಂತಿಯಾಗಿ ಬೇಲಿ ಹಾಕಿರ್ತೀರಿ, ನಿಮ್ದು ಗಾರ್ಡ್ ಇರ್ತಾರ, ಒಳಗಡೆ ಹೋಗ್ಬಿಡಲ್ಲ ಅದಕ್ಕೆ. ಅವಾಗೆಲ್ಲ ಅದು ಪ್ರೊಸೀಜರ್ ಏನು ಅದಕ್ಕೆ? ಈಗ ನಾಳಿನ ದಿನ ನೀವೇ ಅಂತೀರಿ ಏನಪ್ಪ ಅಲ್ಲೆಲ್ಲ ಗಿಡ ಹಚ್ಚಿವಿ, ಜನಗಳೆಲ್ಲ ಹಾಳು ಮಾಡ್ತಾ ಇದಾರ ಅಂತ. ಮೈಸ್ಲಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ, ಗಿಡ ಹಾಳು ಮಾಡ್ಬೇಡ್ರಿ ಅಷ್ಟೇ. ನಮ್ದು ಉದ್ದೇಶ ಇಷ್ಟೇ ಇದೆ. ಇದು ಈಗ ಚೆನ್ನಾಗಿ ಇಷ್ಟು ಗಿಡ ನೆಟ್ಟಿದ್ದೀವಿ, ಇದನ್ನ ಬಂದು ದನಕರುಗಳೆಲ್ಲ ಹಾಳು ಮಾಡಿಬಿಟ್ರೆ ಅದ್ರ ಉಪಯೋಗ ಏನ ಸರ್? ನಾನು ಅದೇ ಅನ್ನೋದು, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರತಿ ಒಂದು ಊರಿಗೆ ಏನದು ಇಂತಿಷ್ಟು ಎಕರೆ ದನ ಕುರಿ ಮೈಲಾಕ್ ಜಾಗ ಇರುತ್ತೆ. ಅದು ನಮ್ಮೂರಲ್ಲಿ ಇಲ್ಲಲ್ಲ, ಎಂಥದ್ದು ಎಲ್ಲರೂ ಬಿಟ್ರಿ ಏನು ನಮ್ಮ ಉದ್ದೇಶ. ಅದು ಸರ್ಕಾರಿ ಗೈರಾಣ ಅಂತ ಹೇಳಿ ಇರುತ್ತೆ ಸರ್. ಅದು ರೆವಿನ್ಯೂ ಇಲಾಖೆನವರು ತಮಗೆ ತಿಳಿಸಬಹುದು ಸರ್. ನಮ್ದು ರೆವಿನ್ಯೂ ಇಲ್ಲಿ ಲ್ಯಾಂಡ್ ಲಾರ್ಡ್ ಇರೋದೇ ರೆವಿನ್ಯೂ ಡಿಪಾರ್ಟ್ಮೆಂಟ್. ತಹಶೀಲ್ದಾರ್ ಅವ್ರು ಕೂಡ ನಮಗೆ ಲ್ಯಾಂಡ್ ತಹಶೀಲ್ದಾರೇ ಕೊಡ್ತಾರೆ. ಅವ್ರು ನಮಗೆ ಏನ್ ಲ್ಯಾಂಡ್ ಹ್ಯಾಂಡೆಡ್ ಓವರ್ ಮಾಡಿದ್ದಾರೆ ಅಥವಾ ನೋಟಿಫಿಕೇಶನ್ ಆಗಿದೆ ಅಥವಾ ಏನ್ ಸೆಕ್ಷನ್ 4 ಅಥವಾ ಸೆಕ್ಷನ್ 17 ರಿಸರ್ವ್ ಫಾರೆಸ್ಟ್, PF ಪ್ರೊಟೆಕ್ಟೆಡ್ ಫಾರೆಸ್ಟ್ ಎಲ್ಲ ಅದ್ರ ಪ್ರಕಾರ ನಮ್ಮ ದಾಖಲಾತಿ ಪ್ರಕಾರ ನಾವು ಅದನ್ನ ಕಾಪಾಡ್ತೀವಿ. ಅಂದ್ರೆ ಟೋಟಲ್ ನಿಮ್ಗೆ ಎಷ್ಟು ಎಕರೆ ಕೊಟ್ಟಿದ್ದಾರೆ ಇಲ್ಲಿ ಹೋಗಿ ಸರ್ವೆ ನಂಬರ್ನಲ್ಲಿ? ಸರ್ವೆ ನಂಬರ್ಗಳು ಅದಾವ. ಟೋಟಲ್ 90 ಇದು ಎಲ್ಲ ಟೋಟಲ್ ಎಷ್ಟು ಎಕರೆ ಬಂದಿದೆ ನಿಮ್ಮ ಅಂಡರ್ದಾಗ ಇಲ್ಲಿ? ಟೋಟಲ್ ನೋಡಿ ಹೇಳ್ತೀನಿ ಸರ್. ಟೋಟಲ್ ನೋಡಿ ಹೇಳ್ತೀರಾ? ಒಂದೇಳೆ ಪಬ್ಲಿಕ್ಕಿಗೆ ಈಗ ದನಗಳು ಕುರಿ ಕಾಯ್ಲಾಕ್ ಮೈಲಾಕ್ ಅಂತ ಏನಾರ ಇದ್ರೆ ಅವಾಗ ಬಿಡ್ತೀರಾ ನೀವು ವಾಪಸ್ ಜಮೀನು? ಏನಾರ ಒಂದೇ ಕಂಡೀಷನ್, ಈ ಮಧ್ಯ ಭಾಗದಲ್ಲಿ ಅವರು ಮೈಸ್ಕೋಬೇಕು. ಯಾವುದೇ ಗಿಡ ಒಂದು ಡ್ಯಾಮೇಜ್ ಆಗ್ಲಾರ್ದು. ಗಿಡ ಡ್ಯಾಮೇಜ್ ಆದ್ರೆ ಮಾತ್ರ ನಾವು ಮುಂದಿನ ಏನಾರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಈಗ ನೀವು ಆಲ್ರೆಡಿ ತಂತಿ ಹಾಕಿರ್ತೀರಿ, ದನಗಳು ಬಂದಿರುತ್ತೆ, ಯಾವ್ದೋ ತಿಕ್ಕಿರುತ್ತೆ, ಅದು ಮುರಿದು ಹೋಗಿರುತ್ತೆ, ನೀವು ಗಿಡ ಡ್ಯಾಮೇಜ್ ಮಾಡಿರಿ ಅಂತ ನೀವೇ ಹೇಳಿರ್ತಿರಲ್ಲ ಅವಾಗ? ಇಲ್ಲ, ಹಂಗೇನು ಹೇಳಲ್ಲ. ಆ ತರ ಏನು ತಂತಿನ ಅಳವಡಿಸಿಲ್ಲ. CPT ಅಷ್ಟೇ ಮಾಡ್ತೀವಿ ನಾವು. ಕ್ಯಾಟಲ್ ಪ್ರೂಫ್ CPT ಕ್ಯಾಟಲ್ ಪ್ರೂಫ್ ಟ್ರಂಚ್ ಅಂತ ಮಾಡಿರ್ತೀವಿ. ದನಗಳು ಒಳಗೆ ಬರಬಾರ್ದು ಅಂತ ಹೇಳಿ. ದನಗಳು ಬರ್ಲಿಕ್ಕೆ ಒಂದು ಪ್ರತ್ಯೇಕ ದಾರಿ ಇರುತ್ತೆ. ಆ ದಾರಿಲಿಂದ ಬಂದು ಅವರು ನೀಟಾಗಿ ಮೇಯಿಸ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂತಂದ್ರೆ ಡ್ಯಾಮೇಜ್ ಮಾಡಿದ್ರೆ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅದರಲ್ಲಿ ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ.